ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಕುರಿಬಾಂಡ್ ಸುನಿಲ್ ಅವ್ರು ಯಾರು ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತು, ತುಂಬ ಜನ ಗೊತ್ತು. ಬಟ್ ಅವರು ಅಂಥ ಒಂದು ಒಳ್ಳೆ ಪ್ರತಿಭೆ ಇದ್ರೂ ಕೂಡ, ಒಳ್ಳೆ ಕಲಾವಿದರಾಗಿದ್ರೂ ಕೂಡ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಲಿ ಅವ್ರಿಗೆ ಚಾನ್ಸ್ಗಳು ಸಿಗಲಿಲ್ಲ. ಸೊ ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ಒಳ್ಳೆಯವ್ರಿಗೆ ಒಂದೊಂದ್ಸಲ ಕಾಲ ಇರಲ್ಲ, ಬಟ್ ಫೈನಲ್ ಆಗಿ ಹಿಡಿಯುತ್ತೆ. ಆ ಒಂದು ಕಾಲ ನಮಗೆ ಬಂದೇ ಬರುತ್ತೆ. ಒಳ್ಳೆಯ ಕೆಲಸ ಮಾಡೋರಿಗೆ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ. ಸೊ ಆ ಥರ ಒಂದಲ್ಲ ಒಂದು ಟೈಮಲ್ಲಿ ಒಳ್ಳೇದಾಗೇ ಆಗುತ್ತೆ. ಓಕೆನಾ, ಒಂದು ಟೈಮಲ್ಲಿ ಒಳ್ಳೇದಾಗಿಲ್ಲದೆ ಇದ್ರೂ ಕೂಡ ಒಂದು ಟೈಮಲ್ಲಿ ಒಳ್ಳೇದಾಗೇ ಆಗುತ್ತೆ. ಸೊ ಅದೇ ರೀತಿ ಸುನಿಲ್ ಅವ್ರಿಗೆ ಇವಾಗ ಒಂದು ಒಳ್ಳೆ ಕಾಲ ಬಂದಿದೆ. ಸೊ ಆ ಒಂದು ಕಾಲದ ಬಗ್ಗೆ ನಾನು ಮಾತಾಡಬೇಕು ಅನ್ನಿಸ್ತು. ಅವ್ರಿಗೆ ನಮ್ಮ ಕಡೆಯಿಂದ ಬೆಂಬಲ ಸಿಗಬೇಕು ಅಂತ ನನಗನ್ನಿಸ್ತು. ಆ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಂತಂದರೆ, ನಾನೇ ಒಂದಷ್ಟು ಜನ ಫಾಲೋ ಮಾಡಿಸ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನನಗೆ ಆದಂಥ ಒಂದಷ್ಟು ವ್ಯೂವರ್ಸ್ಗಳಿದ್ದೀರಾ. ಸೊ ನಿಮ್ಗೆ ಈ ಒಂದು ವಿಷಯನ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ನೀವು ನೋಡಿರ್ಬೋದು, ನಾವು ಏನೇನೋ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಒಂದು ಫೋನ್ ಹೇಗೆ ಯೂಸ್ ಮಾಡೋದು, ಮೈಕ್ ಹೇಗೆ ಸೆಟಪ್ ಮಾಡೋದು, ಆಮೇಲೆ ಯಾವುದಾದ್ರೂ ಸಿನಿಮಾ ಬಂದರೆ ರಿವ್ಯೂ ಮಾಡ್ತಾ ಇರ್ತೀವಿ. ದರ್ಶನ್ ಸಿನಿಮಾ, ಯಶ್ ಸಿನಿಮಾ, ಇದನ್ನೆಲ್ಲ ರಿವ್ಯೂ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇರುತ್ತೆ, ಅವ್ರಿಗೂ ಸಪೋರ್ಟ್ ಸಿಗ್ತಾ ಇರುತ್ತೆ, ಜೊತೆಗೆ ನಿಮಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗ್ತಾ ಇರುವಂಥ ವಿಡಿಯೋ ಕಂಟೆಂಟ್ನ ಕೊಡ್ತಾ ಇರ್ತೀವಿ. ಸೊ ಅದ್ರ ಜೊತೆಗೆ ಒಳ್ಳೊಳ್ಳೆ ಕಲಾವಿದರು, ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ನನ್ನ ಅನಿಸಿಕೆ ಅಷ್ಟೇ. ಇದರಿಂದ ನನ್ನ ಕಡೆಯಿಂದನೇ ಒಂದಷ್ಟು ಜನ ಬರ್ತಾರೆ ಅಂತಲ್ಲ, ಸೊ ಅವ್ರಿಗೆ ಆದಂಥ ಒಂದು ಫ್ಯಾನ್ಸ್ಗಳಿದ್ದಾರೆ. ಸೊ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ. ಬಟ್ ನಾನು ಎಷ್ಟು ಜನಕ್ಕೆ ತಲುಪಿಸೋದಕ್ಕೆ ಸಾಧ್ಯ ಆ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಯಾಕೆಂತಾರೆ ನನಗೊಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ. ಸೊ ಒಂದು ಬೇಜಾರು ಏನಂತಂದರೆ, ಸುನೀಲ್ ಅವರು ಅವ್ರಿಗಿರುವಂಥ ಪ್ರತಿಭೆನ ನೋಡೋದಾದರೆ ಅವರು ತುಂಬ ಒಳ್ಳೆ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಅವ್ರಿಗೆ ಇಷ್ಟರಲ್ಲಾಗಲೇ ಒಂದು ಒಳ್ಳೆ ಫ್ಯೂಚರ್ ಇರಬೇಕಿತ್ತು, ನನ್ನ ಪ್ರಕಾರ ಒಳ್ಳೆ ಫ್ಯೂಚರ್ ಇರಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಯಾರೂ ಕೂಡ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಾನ್ಸ್ಗಳನ್ನ ಕೊಡಲಿಲ್ಲ. ಇವಾಗ ನೀವು ನೋಡಿರ್ಬೋದು, ಪ್ರ್ಯಾಂಕ್ಗಳು ನೋಡ್ತಾ ಇರ್ತೀರಾ ನೀವು. ಕುರಿಬಾಂಡ್ ಅಂತ ಒಂದು ಪ್ರ್ಯಾಂಕ್ ಇವಾಗಲೂ ಅಪ್ಲೋಡ್ ಆಗ್ತಾ ಇದೆ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ. ಸೊ ಅದು ಅವಾಗ ಮಾಡಿದಂಥ ವೀಡಿಯೋಸ್ಗಳವೆಲ್ಲ ಅಂತಂದರೆ ತುಂಬ ವರ್ಷಗಳ ಹಿಂದೆ ಮಾಡಿದಂಥ ವೀಡಿಯೋಸ್ ಇವಾಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅವಾಗಲೂ ಹೋಗಿತ್ತು, ಇವಾಗಲೂ ತುಂಬ ಚೆನ್ನಾಗಿ ಹೋಗ್ತದೆ. ಸೊ ಆ ಒಂದು ಕಾರಣಕ್ಕೆ ಸುನೀಲ್ ಅವ್ರಿಗೂ ಒಂದು ಚಾನ್ಸ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಶೋ ಇಂದ ಅವರು ಫೇಮಸ್ ಆದ್ರೂ ಕೂಡ ಅವ್ರಿಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಸೊ ಫೈನಲ್ ಆಗಿ ಸುನೀಲ್ ಅವರು ಒಂದು ಮನ್ಸು ಮಾಡಿದ್ದಾರೆ. ಏನಂತಂದರೆ, ಅವರು ಕೂಡ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ. ಸೊ ಇದಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಅವ್ರಿಗೆ ಇರುವಂಥ ಒಂದು ಟ್ಯಾಲೆಂಟ್ ಯಾವ ರೀತಿ ಇದೆ ಅಂತಂದರೆ, ಅವರು ಒಂದು ಒಳ್ಳೆ ಕಾಮಿಡಿ ಆ್ಯಕ್ಟರ್ ಆಗಬೇಕಾಗಿತ್ತು ನಮ್ಮ ಒಂದು ಸಿನಿಮಾ ಇಂಡಸ್ಟ್ರಿಲಿ. ಬಟ್ ಯಾರು ಕೂಡ ಚಾನ್ಸ್ ಕೊಡಲಿಲ್ಲ. ಪರವಾಗಿಲ್ಲ, ಒಟ್ಟಿನಲ್ಲಿ ಒಂದು ಯೂಟ್ಯೂಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಅವರು ಹೊಸ್ದಾಗಿ ಬಂದಿದ್ದಾರೆ. ಸೊ ಅವ್ರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಪ್ರ್ಯಾಂಕ್ ಮಾಡೋದು ತುಂಬ ಸುಲಭದ ಮಾತಲ್ಲ ಅದು. ಯಾಕೆಂತಂದರೆ, ಯಾರೋ ಒಂದು ರೋಡಲ್ಲಿ ಒಂದು ವ್ಯಕ್ತಿ ಹೋಗ್ತಾ ಇದ್ದಾನೆ, ಅವ್ನಿಗೆ ಹೋಗಿ ಪ್ರ್ಯಾಂಕ್ ಮಾಡ್ತೀವಿ ಅಂತಂದರೆ, ಅವ್ನು ಯಾವುದೋ ಟೆನ್ಷನಲ್ಲಿ ಯಾವುದೋ ಮೂಡಲ್ಲಿ ಹೋಗ್ತಾ ಇರ್ತಾನೆ. ಅವನ್ನ ನಾವು ಡಿಸ್ಟರ್ಬ್ ಮಾಡಿದ್ರೆ ಅವ್ನಿಗೆ ಯಾವ ರೀತಿ ಫೀಲ್ ಆಗ್ಬೋದು ಒಂದು ಸಲ ಯೋಚನೆ ಮಾಡಿ. ಆ ಒಂದು ಕೆಲಸನ ಸುನೀಲ್ ಅವ್ರು ಮಾಡ್ತಿದ್ರು, ನಮ್ಮನ್ನೆಲ್ಲ ನಗಿಸುವಂಥ ಕೆಲಸನ ಮಾಡ್ತಾಯಿದ್ರು. ಸೊ ತುಂಬ ಚಾನಲ್ಗಳು ನೀವು ನೋಡಿದ್ರೆ, ಹಿಂದಿ ಬೇರೆ ಬೇರೆ ಭಾಷೆಗಳೆಲ್ಲ ತುಂಬ ಒಳ್ಳೊಳ್ಳೆ ಪ್ರ್ಯಾಂಕ್ ಚಾನಲ್ಗಳು ತುಂಬ ಹೋಗ್ತಾಯಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾವೆ. ನಮ್ಮ ಕನ್ನಡದಲ್ಲಿ ಕುರಿಬಾಂಡ್ ಒಂದು ಚೆನ್ನಾಗಿ ಹೋಗ್ತಾಯಿತ್ತು. ಸೊ ಇವಾಗ ಸುನೀಲ್ ಅವರೇ ಒಂದು ಹೊಸ ಪ್ರೋಗ್ರಾಮ್ನ ಮಾಡ್ತಾಯಿದ್ದಾರೆ. ಸುನೀಲ್ ಸೂಪರ್ ಕುರಿಬಾಂಡ್ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2019 ಈ ವರ್ಷದಿಂದ ಒಂದು ಒಳ್ಳೊಳ್ಳೆ ಹೊಸ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಸೊ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕೆಂತಂದರೆ, ನಾನು ತುಂಬ ಪ್ರ್ಯಾಂಕ್ಗಳನ್ನ ನೋಡ್ತಾ ಇರ್ತೀನಿ, ತುಂಬ ಖುಷಿ ಆಗುತ್ತೆ. ನನಗೂ ಒಂದೊಂದ್ಸಲ ಯೋಚನೆ ಬರ್ತಾ ಇರುತ್ತೆ, ಏನಕ್ಕೆ ನಮ್ಮ ಕನ್ನಡದಲ್ಲಿ ಈ ಥರ ಮಾಡಬಾರ್ದು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಫೈನಲ್ ಆಗಿ ಅವರು ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಯಾಕೆಂತಾರೆ ಸದ್ಯಕ್ಕೆ ಯಾವುದೂ ಇಲ್ಲ ಪ್ರ್ಯಾಂಕ್ ಮಾಡೋರು. ಸೊ ಇವರು ಮುಂದಾಗಿದ್ದಾರೆ 2019ರಲ್ಲಿ ಮಾಡೋದಕ್ಕೆ. ತುಂಬ ಖುಷಿ ಆಗ್ತದೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸುನೀಲ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸುನೀಲ್ ಅವ್ರ ಜೊತೆ ಇದ್ದಂಥ ಕಲಾವಿದರುಗಳೆಲ್ಲ ಇವಾಗ ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಬಟ್ ಸುನೀಲ್ ಅವರು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಒಂದು ಒಳ್ಳೆ ಸ್ಥಾನ ಸಿಗಬೇಕು ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು. ಇವಾಗ ಅರೌಂಡ್ ಒಂದು 9,000 ಸಮಥಿಂಗ್ ಸಬ್ಸ್ಕ್ರೈಬ್ ಆಗಿದ್ದಾರೆ, ಇನ್ನೇನು 10,000 ಕಂಪ್ಲೀಟ್ ಆಗ್ತದೆ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ. ಹೊಸ ಒಂದು ಪ್ರ್ಯಾಂಕ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ನಾನು ಕೂಡ ಬೆಲ್ ಬಟನ್ ಆನ್ ಮಾಡ್ಕೊಂಡಿದ್ದೀನಿ, ಎಲ್ಲ ವೀಡಿಯೋಸ್ಗಳು ಮಿಸ್ ಮಾಡೋದಂಗೆ ನೋಡ್ತೀನಿ. ಯಾಕೆಂದರೆ ನಂಗೆ ಪ್ರ್ಯಾಂಕ್ ನೋಡೋದಂದ್ರೆ ತುಂಬ ಇಷ್ಟ. ಸೊ ಅದರಲ್ಲೂ ಅವರು ಮಾಡುವಂಥ ಪ್ರ್ಯಾಂಕ್ಗಳಂತಾರೆ ಸೂಪರ್ ಹಿಟ್, ನನಗೆ ತುಂಬ ಫೇವ್ರೇಟ್. ಆಮೇಲೆ ಅವ್ರದ್ದು ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಸುನೀಲ್ ಕುರಿಬಾಂಡ್ 2.0 ಅಂತ. 2.0 ಆದರೂ ಆಗುತ್ತೆ, 2.0 ಅಂತಲೂ ಅಂದರೂ ಆಗುತ್ತೆ. ಸೊ ಇದು ಒಂದು ಫೇಸ್ಬುಕ್ ಪೇಜ್ ಇದೆ, ಬೇಕಾದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ. ಒಟ್ಟಿನಲ್ಲಿ ಯೂಟ್ಯೂಬಲ್ಲಿ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅವರು ಯಾವ ರೀತಿ ಬೆಳಿಬೇಕು ಅಂತಂದರೆ, ಸೊ ಯಾವ ಒಂದು ಕಲಾವಿದರು, ಈಗ ಕಾಮಿಡಿ ಆ್ಯಕ್ಟರ್ಸ್ ಏನು ಕಲಾವಿದರು ಬೆಳೆದಿದ್ದಾರೆ ಆ ರೇಂಜ್ಗಿಂತ ಜಾಸ್ತಿ ಬೆಳಿಬೇಕು ಅಂತ ನನ್ನ ಅನಿಸಿಕೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯೂಟ್ಯೂಬಲ್ಲೂ ಕೂಡ ಒಂದಷ್ಟು ಪೇಮೆಂಟ್ ಅಂತ ಬರುತ್ತೆ. ಸೊ ಅದರಿಂದ ಅವರು ಒಂದು ಲೈಫ್ಗೂ ಕೂಡ ತುಂಬ ಹೆಲ್ಪ್ ಆಗ್ಬೋದು. ಸೊ ಸಪೋರ್ಟ್ ಮಾಡಿ, ದಯವಿಟ್ಟು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಸೊ ನನ್ನ ಕಡೆಯಿಂದ ಇಷ್ಟನ್ನ ಕೇಳ್ಕೊಳ್ತಾ, ಓಕೆ ಗೈಸ್, ಇವಾಗ ಸುನೀಲ್ ಅವರು ಕ್ರಿಯೇಟ್ ಮಾಡಿರುವಂಥ ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಥವಾ ನೀವು ಸುನೀಲ್ ಸೂಪರ್ ಕುರಿಬಾಂಡ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಯಾರಿಗೆ
ಹಾಗೆಲ್ಲ ತುಂಬ ಜನಕ್ಕೆ ಇಷ್ಟ ಸುನೀಲ್ ಅವ್ರು ಕಂಡ್ರೆ. ಸೊ ಕಮೆಂಟ್ ಮಾಡಿ, ಸೊ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.